ಓ, ನಮಸ್ಕಾರ ರೈತ ಬಂದವರೇ. ನನ್ನ ಹೆಸರು ಕಿರಣ್ ಹುಗ್ಗಿ ಅಂತೇಳಿ. ನಾನು ಸಿಂಜಂಟಾ ವೆಜಿಟಬಲ್ ಡಿವಿಷನಲ್ಲಿ ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ ಕಳೆದ 1.5 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸೊ ನಾವಿವತ್ತು ಬಿಜಾಪುರ ಜಿಲ್ಲಾ, ಬಿಜಾಪುರ ತಾಲೂಕಾ ಹಿಟ್ನಳ್ಳಿ ಗ್ರಾಮದಲ್ಲಿದ್ದೀವಿ. ಸೊ ನಮ್ಮ ಜೊತೆಗೆ ನಮ್ಮ ಪ್ರಗತಿಪರ ರೈತರಾದಂಥ ಸಂತೋಷ್ ಬಗಲಿ ಅವರು ಇದ್ದಾರೆ. ಸೊ ಅವರು ನಮ್ಮ ಸಿಂಜಂಟಾ ಕಂಪ್ನಿಯ ಒಂದು ಬೆಂಡಿ ತಳಿಯಾದ ದಿವಾವನ್ನು ಅವರ ಹೊಲದಲ್ಲಿ ಸುಮಾರು ಒಂದು 15 ಗುಂಟೆ ಜಮೀನಿನಲ್ಲಿ ಬೆಳೆದಿರ್ತಾರೆ. ಸೊ ಈಗ ನೋಡ್ಬೋದು, ಈಗ ಸುಮಾರು ಒಂದೂವರೆ ತಿಂಗಳಿಂದ ಅವರು ಕಟಾವು ಮಾಡ್ತಾ ಇದ್ದಾರೆ, ಮಾರ್ಕೆಟಿಗೆ ಕಳಿಸ್ತಾ ಇದ್ದಾರೆ. ಸೊ ಯಾವ ತೆರನಾಗಿ ಅವರ ಹೊಲದಲ್ಲಿ ಬೆಳೆ ಬಂದಿದೆ ಮತ್ತು ಯಾವ ತೆರನಾಗಿ ಮಾರುಕಟ್ಟೆಯಲ್ಲಿ ಒಂದು ಬೇಡಿಕೆ ಇದೆ, ಯಾವ ತೆರನಾಗಿ ಮಾರಾಟ ಆಗ್ತಾ ಇದೆ ಅನ್ನೋದನ್ನ ಅವರ ಒಂದು ಪರಿಚಯದ ಮುಖಾಂತರ ಕೇಳೋಣ. ರೈತ ನಮಸ್ಕಾರ ಸರ್. ನಮಸ್ಕಾರ. ನಿಮ್ ಪರಿಚಯ ಹೇಳ್ಬೋದ್ರಿ? ಸಂತೋಷ್ ಬಗಲಿ ಅಂತ ಹೇಳಿ ಸರ್. ಊರು ಒಂದು ಹಿಟ್ನಾಳ್ರಿ. ಸೊ ಜಿಲ್ಲಾ ಬಿಜಾಪುರ. ನಮ್ ಸಿಂಜಂಟಾ ಕಂಪನಿ ನೀವು ದಿವಾ ಬೆಂಡಿ ಹಾಕಿದ್ರಿ ತಿಂಗಳ ಕಾಯಿ ಹರಕ್ ಚಾಲು ಮಾಡಿ ಎಷ್ಟು ದಿನ ಐತ್ರಿ? 1.5 ತಿಂಗಳ ಆಯ್ತು. 1.5 ತಿಂಗಳ ಆಯ್ತ್ರಿ. ಸೊ ಮಾಲ್ ಹೆಂಗ್ ಹೊಂಟಾಗ್ತೈತ್ರಿ? ಮಾಲ್ ಸೂಪರ್ ಸರ್. ಮಾಲ್ ಚಲೋ ಹೊಂಟಾಗ್ತೈತ್ರಿ. ಚಲೋ. ಸೊ ಈಗ ನೀವು ಒಂದ್ 15 ಗುಂಟದಲ್ಲಿ ಈಗ ಒಂದ್ 1.5 ತಿಂಗಳಿಂದ ಹರಾಕ್ತಿರಲ್ಲ, ಎಷ್ಟ್ ಆಗಿತ್ರಿ ರೊಕ್ಕ ನಿಮ್ಗೆ? ಒಂದ್ 70,000 ರೂಪಾಯಿ ಇರ್ ಸರ್. ಒಂದ್ 70,000 ಆಗಿದೆ. ಸೊ ಇನ್ನು ತನ ನೋಡಿದ್ರು ಏನಷ್ಟು ರೋಗ ಇಲ್ಲ ರೋಗ ಇಲ್ಲ ಸರ್. ದಿವಸ ಒಂದ್ 50 ಕೆಜಿ. ದಿವಸ ಒಂದ್ 50 ಕೆಜಿ ಇರ್ತೀರಿ. ಸೊ ಎಲ್ಲ ಬಿಜಾಪುರ ಮಾರ್ಕೆಟ್ ಹೌದು ಸರ್, ಬಿಜಾಪುರ. ಸೊ ಕಾಯಿ ನಿಮ್ಗ ಶೈನಿಂಗ್ ಆಗಿರ್ಬೋದು, ಆಮೇಲೆ ನಿಮ್ಗ ಕಾಯಿ ಸೈಜ್ ಆಗಿರ್ಬೋದು, ಹೆಂಗೈತ್ರಿ? ಸೈನಿಂಗ್ ಅದ್ರಿ ಸರ್. ಸೈನಿಂಗ್ ಐತ್ರಿ. ಮಾರ್ಕೆಟ್ ಚಲೋ ಅದ್ರಿ. ಆಮೇಲೆ ಹೋದ ತಕ್ಷಣ ಮಾರಾಟ ಆಕೈತ್ರಿ? ಹೌದು ಸರ್, ಹೌದು. ಆಮೇಲೆ ಸುಂಕ ಏನು ಬಾಳ ಐತ್ರೋ ಅಥವಾ ಮೀಡಿಯಂ ಐತ್ರಿ? ಮೀಡಿಯಂ ಅದ್ರಿ ಸರ್. ಮೀಡಿಯಂ ಐತ್ರಿ. ಮೀಡಿಯಂ ಅದ್ರಿ. ಸೊ ನೀವು ಮೊದ್ಲೆಲ್ಲ ಬೆಂಡಿ ಬೆಳೆದಿದ್ರಿ ಬೇರೆ ಬೇರೆ ಕಂಪನಿ? ಹೌದು. ಅಷ್ಟೊಂದ್ ಸರಿ ಅಲ್ಲರ ಇದು ಸ್ವಲ್ಪ ಇದು. ಅದಕ್ಕೆ ನಿಮ್ಗೆ ವ್ಯತ್ಯಾಸ ಕಂಡೈತಿ? ಹೌದು ಸರ್, ಹೌದು. ಇನ್ನ ಮುಂದಿನ ವರ್ಷಕ್ಕೆ ನೀವು ಇದನ್ನ ಮಾಡ್ಬೋದು? ಜಾಸ್ತಿ ಮಾಡ್ತೀನಿ ಸರ್. ಮತ್ತೆ ಜಾಸ್ತಿ ಮಾಡ್ತೀರಿ? ಓಕೆ ಸರ್. ಸೊ ಬೇರೆ ರೈತರಿಗೆ ಇದನ್ನ ಬೆಳಕ್ ಹೇಳ್ತೀರಿ? ಹೇಳ್ತೀನಿ ಸರ್, ಹೇಳ್ತೀನಿ. ಎಲ್ಲರೂ ಒಳ್ಳೇದ ಸರ್. ಇದು ಬೀಜ ಹಾಕ್ಬೇಕ್ರಿ. 2 ಎಕರೆ ಮುಂದಿನ ಸಲ 2 ಎಕರೆ ಮಾಡ್ತೀನಿ. ಮುಂದಿನ ಸಲ 2 ಎಕರೆ ಮಾಡ್ತೀರಿ? ಹೌದು. ಸೊ ಒಂದು ಬೆಂಡಿ ಹಾಕಿ ಒಂದು ಒಳ್ಳೆ ಲಾಭ ಮಾಡ್ಕೊಂಡ್ರಿ? ಹೌದು ಸರ್, ಹೌದು. ಸೊ ನೀವು ಬೆಳೆದಿದ್ರಿ, ಬೇರೆ ರೈತರಿಗೂ ಬೆಳಕ್ ಹೇಳ್ತೀರಿ, ಹೇಳ್ತೀನಿ ಸರ್. ಒಳ್ಳೆ ಲಾಭನೂ ಮಾಡ್ಕೊಂಡು. ಹೌದು ಸರ್. ತಮ್ಮೆಲ್ಲ ಮಾಹಿತಿ ಧನ್ಯವಾದಗಳು. ಓಕೆ.